ನಾನು ಎರಡೂ ಪಕ್ಷಗಳಿಗೂ ಮನವಿ ಮಾಡ್ತೀನಿ, ಲೀಡರ್ಗಳಿಗೆ ಮನವಿ ಮಾಡ್ತೀನಿ. ರಾಜ್ಯದಲ್ಲಿ ಸಮಸ್ಯೆಗಳಿದೆ. ಇಂಥವ್ರನ್ನ ಬಲಿ ಹಾಕಬೇಕು. ಪೊಲೀಸ್ ವೆಹಿಕಲ್ ಮೇಲೆ ಕಲ್ಲು ತೂರಿದ್ರಲ್ಲ, ಬಲಿ ಹಾಕಲೇಬೇಕು ಅವ್ರನ್ನ. ಅಲ್ಲೆಲ್ಲೋ DJ ಹಳ್ಳಿಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಡ್ತಾರೆ. ಎಷ್ಟು ದಿವಸ ಸಹಿಸ್ಕೊತೀರಿ ಇದನ್ನೆಲ್ಲ? ಇಲ್ಲಿ ಯಾರನ್ನ ಓಲೈಸಿಗೆ ಸರ್ಕಾರ ಇಲ್ಲ. ಕಾನೂನು ಬಾಹಿರವಾಗಿ ಚಟುವಟಿಕೆ ಮಾಡ್ತಕ್ಕಂಥವನು ಯಾವನೇ ಇರಲಿ, ಆ್ಯಕ್ಷನ್ ತಗೋಬೇಕಾಗಿರೋ ಸರ್ಕಾರದ ಕರ್ತವ್ಯ. ಅಷ್ಟು ರಾಜಾರೋಷವಾಗಿ ಮೂಟೆಗಳಲ್ಲಿ ಕಲ್ಲು ತುಂಬ್ಕೊಂಬಂದು ಅಲ್ಲೇ ನಡೆಸ್ತಾರೆ ಅಂದರೆ ಇದನ್ನೆಲ್ಲ ಸಹಿಸ್ಕೊಂಡಿರ್ತೀರ? ಇದು ನಾನು ಹೇಳೋದು ಸರ್ಕಾರಕ್ಕೆ. ಯಾವ ಜಾತಿ ಗಣತಿ ವರದಿ? ಸಿದ್ದರಾಮಯ್ಯನವ್ರದ? ಯಾವಾಗ ಮಾಡ್ತಾರಂತೆ? ಎಷ್ಟು ವರ್ಷದಿಂದ ಹೇಳ್ತಾ ಬಂದರು? ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ರೆಡಿಯಾಗಿ ಹೋಗಿತ್ತು. ಅದೇನೋ ಪುಟ್ಟರಂಗ ಶೆಟ್ಟರು ತಗೊಳಕ್ಕೆ ಹೋದ್ರು. ಕುಮಾರಸ್ವಾಮಿ ಗದರಿಸ್ಬಿಟ್ರೆ ಅವರಿಗೆ, ತಗೊಳಕ್ಕೆ ಬಿಡಲಿಲ್ಲ. ಪಬ್ಲಿಕ್ ಮೀಟಿಂಗಲ್ಲಿ ಎಷ್ಟು ಸಲ ಹೇಳಿದ್ರು ಸಿದ್ದರಾಮಯ್ಯನವರು, ಯಾರಪ್ಪ ನಿಮ್ಮ ನಡ್ಕೊಂಡಿರೋರು? ಈಗ ಕಾಂತರಾಜು ವರದಿ, ಆ ಕಮಿಟಿ ರಚನೆ ಮಾಡಿ 10 ವರ್ಷ ಆಗೋಯ್ತು. ಈಗಾಗಲೇ 10 ವರ್ಷದಲ್ಲಿ ಹಲವಾರು ರೀತಿ ಬೆಳವಣಿಗೆ ಆಗಿದೆ. ಈಗ ಜಾತಿ ಗಣತಿ ಇಟ್ಕೊಂಡೇನು ಅಲ್ಲಾಡಿಸ್ತೀರಾ? ರಾಜಕೀಯಕ್ಕೋಸ್ಕರವಾಗಿ ಸಮಾಜಗಳನ್ನು ಒಡ್ಕೊಂಡು ನಿಮ್ಮ ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆಗಳು ತುಂಬಿಸ್ಕೊಳ್ಳಿಕ್ಕೆ ಈ ರೀತಿ ವಿಷಯಗಳನ್ನು ಜನಗಳಲ್ಲಿ ಭಿನ್ನಾಭಿಪ್ರಾಯ ಮೂಡಿಸಿ ಏನು ಸಾಧನೆ ಮಾಡ್ತೀರಿ? ಇಲ್ಲ ವೈಜ್ಞಾನಿಕವಾಗಿ ಸರಿದಿಷ್ಟು ಮಾಡಬೇಕಾಗಿತ್ತು. ಎಷ್ಟು ವರ್ಷ ಆಯ್ತು ಈಗ ನಿಮ್ಮ ಕೈಲಿ ಕೊಟ್ಟದನ್ನು? ಜಯಪ್ರಕಾಶ್ ಹೆಗಡೆ ಅವರು ಬೇರೆ ಬೇಕು ಕೊಟ್ರಲ್ವ? ಇನ್ನು ಹಿಡ್ಕೊಂಡೇನು ದಿನ ಕಾವೇರಿಲಿ ಗಂಧದ ಕಟ್ಟಿ ಎತ್ತಾ ಇದ್ದೀರಾ? ದಿನ ಪೂಜೆ ಮಾಡ್ಕೊಂಡು ಕೂತಿದ್ದೀರಾ? ಇಲ್ಲಿ ಗುಮ್ಮ ಇದೆ, ಗುಮ್ಮ ಬಿಡ್ತೀನಿ ಅಂತ ಹೇಳಿ ಪ್ರತಿನಿತ್ಯ ಇದೇ ಕೆಲಸ ಮಾಡ್ಕೊಂಡು ಕೂತಿದ್ದೀರಿ. ನಿಮ್ಮನ್ಯಾರು ಹಿಡ್ಕೊಂಡಿರೋರು ಈಗ? 136 ಸೀಟು. ದೇವರಾಜ್ ಅರಸು ದಾಖಲೆನೇ ಮುರಿಯಕ್ಕೆ ಕೊಟ್ಟಿರೋರು ನೀವು. ನಿಮ್ಮನ್ಯಾರು ಹಿಡ್ಕೊಂಡವ್ರೆ ರಿಲೀಸ್ ಮಾಡಬೇಡಿ ಅಂತ. ಮಾಡ್ಲಿಕ್ಕೆ ಗೊತ್ತಾಗುತ್ತೆ. ಈಗ ನಾನು ಹೇಳೋದಲ್ಲ, ಯಾವುದು ಚನ್ನಗಿರಿ MLA ನೆನ್ನೆ ಒಂದು ಹೇಳಿಕೆ ಕೊಟ್ಟವ್ರೆ, ನನ್ನ ಮನೆಗೆ ಬಂದು ಜಾತಿ ಗಣತಿ ಮಾಡಿಲ್ಲ ಅಂತ. ಕಾಂಗ್ರೆಸ್ MLA ಹೇಳಿರೋದು, ನಾವು ಹೇಳ್ತಿರೋದಲ್ಲ. ಅದು ಎಷ್ಟರ ಮಟ್ಟಿಗೆ ಜಾತಿ ಗಣತಿ ನಡೆದಿದೆ? ಸಿದ್ದರಾಮಯ್ಯವ್ರು ಹೇಳ್ಕೊಟ್ರು, ಬರ್ಕೊಟ್ರು, ಅಷ್ಟೇ ತಾನೇ ಆಗಿರೋದು. ಹಲವಾರು ಜನದ ಅನುಮಾನ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.